ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಆ ವ್ಲಾಗಿಗೆ ರಿಲೇಟೆಡ್ ಏನೇನು ಥಿಂಗ್ಸ್ ಬೇಕು ಅದನ್ನ ಶಾಪಿಂಗ್ ಮಾಡೋಣ ಅಂತ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ ನಾವು. ಸೊ ನನ್ನ ಮಗ ಚಾಕ್ಲೇಟ್ ಕೇಳ್ತಾ ಇದ್ದೆ ನೋಡಿ, ಚಾಕ್ಲೇಟ್ಸ್ ನೋಡ್ತಾ ಇದ್ವಿ ನನ್ನ ಮಗನಿಗೆ. ಓಕೆ, ಏನು ವಿಡಿಯೋ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಲ್ಲ, ಅಂದರೆ ಈಗಲೇ ಹೇಳಲ್ಲ, ರಿವ್ಯೂ ಮಾಡಲ್ಲ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವಾಗ ವರ್ಷ ಒಂದಷ್ಟಷ್ಟ ಆಗೋಣ. ಏನ್ ಆಟ ಇದು? ಇದು ಇವಳೆಲ್ಲ ಸ್ನಾಕ್ಸ್ ತಗೊಂಡ್ಬಂದಿದ್ದೀನಿ. ನಾನು ಹೇಳ, ಯಾರು ಜಾಸ್ತಿ ಸ್ನಾಕ್ಸ್ ತಿಂತಾರೆ ಅವರು ಈ ಗೇಮ್ ವಿನ್ ಅಂತ ಅನ್ಕೊಂತೀನಿ. ಏನಕ್ಕಂದ್ರೆ ತುಂಬಾ ತಗೊಬಂದಿದ್ದಾರೆ. ಇದ್ರನ್ನೆಲ್ಲ ನಾ ತಿನ್ನುವಾಗೆ ತಗೊಬಂದಿದ್ದಾಳೆ. ಬೇರೆ ರಾಂಗಾ? ಇನ್ನೇನು ಆಟ ಮಾರತಿ? ನಾನು ಹೇಳ ಹೇಳು. ನಾನು ಹೇಳು. ತಲಪತಿ ಚಾಲೆಂಜ್ ಕೊಟ್ಟಿದ್ಯಾ ನಿಂಗೆ? ಹಾ, ಬಟ್ ತಲಪತಿ ಚಾಲೆಂಜ್ ಬಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ತಲಪತಿ ಚಾಲೆಂಜ್ ಇದೆ. ಬೇರೆ ಅದೇ ಒಂದು ನೇಮ್ ಅಲ್ಲಿ ತುಂಬಾ ಟೈಪ್ ಆಡಿಸ್ತಾರೆ. ಇದ್ಯಾವ ತರ ತಲಪತಿ ಚಾಲೆಂಜ್ ಅಂದ್ರೆ? ಇದಂದ್ರೆ ಇವಾಗ ಥಿಂಗ್ಸ್ ಇರುತ್ತೆ, ಐಟಮ್ಸ್ ಇರುತ್ತೆ. ನಾನು ಸಿಮಿಲರ್ ಐಟಮ್ಸ್ ಇರುತ್ತೆ, 3 ಥಿಂಗ್ಸ್ ಇರ್ತೀನಿ. ನೀನೀಗ ಕಣ್ಮುಚ್ಕೋಬೇಕು. ಓಕೆನಾ? ನನಗೆ ಯಾವ್ದು ಇಷ್ಟ ಅಂತ ನಾನು ಅವ್ರ ಆಡಿಯನ್ಸಿಗೆ ತೋರಿಸ್ತೀನಿ. ನನಗೆ ಇದು ಇಷ್ಟ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನು ಈ ಪ್ಲೇಟಲ್ಲಿ ಇಟ್ಟಿರ್ತೀನಿ. ಓಕೆ, ಅದನ್ನು ಆದಮೇಲೆ ಇಲ್ಲೇ ಇಡ್ತೀನಿ. ನಾನು ಅವ್ರಿಗೆ ತೋರಿಸ್ಬಿಟ್ಟು ಇಡ್ತೀನಿ. ನೀ ಕಣ್ಣು ಓಪನ್ ಮಾಡಿಬಿಟ್ಟು ನನಗೆ ಯಾವ್ದು ಇಷ್ಟ ಅನ್ನೋದನ್ನ ನೀನು ಐಡೆಂಟಿಫೈ ಮಾಡಬೇಕು ಈ ಆಟದಲ್ಲಿ. ಓಕೆ, ಡನ್. ಹಾಗೆ ಕೂಡ ನಾನು ಕಣ್ಣು ಮುಚ್ಚುತ್ತೀನಿ, ನೀನು ಹಂಗೆ ಸಿಮಿಲರ್ ಥಿಂಗ್ಸ್ ಇರ್ತೀಯ. ನಿಂಗೆ ಯಾವ್ದು ಇಷ್ಟ ಅನ್ನೋದನ್ನ ನೀನು ಅವ್ರಿಗೆ ತೋರಿಸ್ತೀಯ, ಅದನ್ನ ನಾನು ಗೆಸ್ ಮಾಡುವಂಥದ್ದು. ಓಕೆ, ಚೆನ್ನಾಗಿದೆ ಗೇಮ್ ಚೆನ್ನಾಗಿದೆ. ಮತ್ತೊಂದು ಇದು ಯಾಕೆ ಈ ಗೇಮ್ ಆಡಿಸ್ತೀನಿ ಅಂತ ನೀನು ಹೇಳಿ ನೋಡು. ಈ ಗೇಮು ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಬ್ಲಾಗ್ಸ್ ಅಂತ ಹೇಳ್ಬೋದು. ಅದು ಅಂಡರ್ಸ್ಟ್ಯಾಂಡಿಂಗ್. ನೀನು ನನ್ನನ್ನು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ಯಾ, ನಾನು ನಿನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ, ನಿನ್ನ ಯಾವ ಟೇಸ್ಟ್ ಅಂದರೆ ನಿನ್ನ ಫುಡ್ಡಲ್ಲಿ ನಿನಗೆ ಯಾವುದು ಇಷ್ಟ ಅನ್ನೋದು ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ಇದು ಅಂಡರ್ಸ್ಟ್ಯಾಂಡಿಂಗ್ ಬ್ಲಾಗ್ ಅಂತ ಅಕ್ಕ ಹೇಳಿದಾಳೆ. ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಾವು ಹಾಕಿದ್ವಿ ಸಿಬ್ಲಿಂಗ್ಸ್ ಕೋಆರ್ಡಿನೇಷನ್ಸ್ ಇರುತ್ತೆ. ಹಾಗಂತ ನಮ್ದು ಎಲ್ಲ ಸ್ಟೋರೀಸ್ ಎಲ್ಲ ಹೇಳುವಷ್ಟು ನಮಗೆ ಟೈಮ್ ಇಲ್ಲ. ತುಂಬಾ ದೊಡ್ಡ ಸ್ಟೋರಿ ಇರುತ್ತೆ ನಮ್ಮ ಅಕ್ಕ ತಂಗಿ ರಿಲೇಟೆಡ್. ಅದ್ರಗೋಸ್ಕರ ಆ ಥರ ಹೇಳಕ್ಕಾಗಲ್ಲ. ಇಂಥದ್ದು ಸ್ವಲ್ಪ ಗೇಮ್ಸ್ ಎಲ್ಲ ಆಡಿದ್ರೆ ಇದು ಒಂಥರ ಕೋಆರ್ಡಿನೇಷನ್. ಅವಳು ಇಷ್ಟು ವರ್ಷದಲ್ಲಿ ಎಷ್ಟು ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾಳೆ ಅಂತ ಈ ಗೇಮಲ್ಲಿ ಗೊತ್ತಾಗುತ್ತೆ. ಮತ್ತೆ ನಾನು ಅವಳನ್ನ ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡಿದ್ದೀನಿ ಗೊತ್ತಾಗುತ್ತೆ. ಅಂದ್ರೆ ಅಕ್ಕ ತಂಗಿ ಅಂತ ಹೇಳಿ ಒಟ್ಟಿಗೆ ಇಷ್ಟು ವರ್ಷ ಇದ್ದಾಗ ಒಂದೊಂದು ಐಟಮ್ಸ್ ಇದೊಂದು ಇರ್ತದಲ್ವಾ, ಒಂಥರ ಗೆಸ್ ಅದು ಮಾಡಿ ಹೇಳ್ಬೋದಲ್ವಾ ಏನೆಲ್ಲ ಇಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಇದು ಗೇಮ್ ನಾವು ಪ್ಲೇ ಮಾಡೋಣ. ಒಂದು ಥಿಂಗ್ ಹೇಳ, ನನಗೆ ಏನೇನು ಇಷ್ಟ ಅಂತ ನಾನು ಎಲ್ಲದೂ ನಿಮ್ಗೆ ಗೊತ್ತು, ಅವಳಿಗೆ ಗೊತ್ತು. ಅವಳಿಗೆ ಏನು ಇಷ್ಟ ಅಂತ ಅವಳು ಯಾವಾಗಲೂ ಓಪನ್ ಅಪ್ ಆಗಿ ಹೇಳಲ್ಲ ಅವಳು. ಸೊ ಅಂದರೆ ಅವಳು ಏನು ಕೊಟ್ಟರು ತಿಂತಾಳೆ. ಚೆನ್ನಾಗಿದೆ ಅನ್ನೋಂಥ ನೇಚರ್, ಅಂದರೆ ಆ ರೀತಿ ನೇಚರ್ಸ್ ಅವಳು. ನೋಡೋಣ ನಾನು ಅವನ್ನ ಯಾವ ಲೆವೆಲ್, ಅವಳ ಮೈಂಡನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಇದರಲ್ಲಿ 3 ಬಿಸ್ಕತ್ತು ಇಟ್ಕೊಂಡಿದ್ದೀನಿ. ಇದರಲ್ಲಿ ನಂಗೆ ತುಂಬ ಒಂದು ಇಷ್ಟ ಆಗೋ ಬಿಸ್ಕತ್ ಇದೆ. ಇದನ್ನ ಹೀಗೆ ಫೋಲ್ಡ್ ಮಾಡಿ ಇಟ್ಕೋಬೇಕು, ಏನು ಕಾಣಿಸಲ್ಲ. ಕಣ್ಣು ಓಕೆ, ಲೆಟ್ಸ್ ಸಿ. ನನಗೇನು ಇಷ್ಟ ಅಂದರೆ ಅವಳು ಗೆಸ್ ಮಾಡ್ತಾಳೆ. ಓಪನ್ ಮಾಡಿ. ಇದು ಅವಳಿಗೆ ಗುಡ್ಡೆ ಇಷ್ಟ. ಅಫ್ಕೋರ್ಸ್ ಸರಿ ಹೇಳವಳೆ ಫ್ರೆಂಡ್ಸ್. ಇವಳು ಏನಕ್ಕೆ ಗುಡ್ಡೆ ಇಷ್ಟ ಅಂತ ನಂಗೆ ಗೊತ್ತು. ಅವಳು ಚಿಕ್ಕವಳಿರ್ಬೇಕಾದ್ರೆ ಪ್ರತಿ ದಿವಸ ಅವಳು ಈ ಗುಡ್ಡೆ ಬಿಸ್ಕೆಟ್ ತಿಂತಾ ಇದ್ರು. ಮತ್ತೆ ಇನ್ನೊಂದೇನು ಗೊತ್ತಾ, ಮಾರಿಗೆ ಇದು ಅಂದರೆ ಅವಳಿಗೆ ಇಷ್ಟನೇ ಇಲ್ಲ ಮಾರಿಗೋಲ್ಡು. ಬಟ್ 50-50 ಏನಂದರೆ ಮಸ್ಕಟ್ ಅಷ್ಟೇ ಇದ್ರೆ ತಿಂತಾಳೆ. ಇಂಥ ಪ್ಲೇನ್ ಇದ್ರೆ ಅವಳು ತಿನ್ನಲ್ಲ, ಇಷ್ಟಪಡಲ್ಲ. ಅದಕ್ಕೋಸ್ಕರ ಗುಡ್ಡೆ. ಓಕೆ, ಅವಳು ಒಂದು ಫಂಡ್ ಅವಳಿಗೆ ಬಂದು ಅವಳು ಇವಾಗ ಹೇಳು ಏನೇನು ಇಟ್ಕೊಂಡಿದ್ದೀನಿ. ನಾನಿವಾಗ ಚಾಕ್ಲೇಟ್ಸ್ ಇಟ್ಕೊಂಡಿದ್ದೀನಿ. ಕಿಟ್ ಕ್ಯಾಟ್, ಡೈರಿ ಮಿಲ್ಕ್, ಮಂಚ್. ಇವಾಗ ನನ್ನ ಕಣ್ಣಿಗೆ ಬಟ್ಟೆ ಕಟ್ತಾ ಇದ್ದೀನಿ. ಇದ್ರಲ್ಲಿ ನನ್ಗೆ ಯಾವ್ದು ಇಷ್ಟ ಅಂತ ನಾನು ಇದು ಮಾಡ್ತೀನಿ. ಓಕೆ, ಅವಳಿಗೆ ಅಫ್ಕೋರ್ಸ್ ನಂಗೆ ಗೊತ್ತಿರೋ ಪ್ರಕಾರ ಚಾಕ್ಲೇಟ್ಸ್ ನಂಗೆ ಕರೆಕ್ಟ್ ಗೊತ್ತು. ಅವ್ಳಿಗೆ ಕಿಟ್ ಕ್ಯಾಟ್ ಇಷ್ಟ ಅಂತ. ನಮ್ಮ ದೊಡ್ಡಮ್ಮ ಕಿಟ್ ಕ್ಯಾಟ್ ತಂದರೆ ಎಲ್ಲೂ. ಹೌದು, ಕರೆಕ್ಟ್. ಇವಾಗ ನನಗೆ ಓಕೆನಾ, ಎವಿಸ್ಟಾ ಕಾಫಿ ಪೌಡರು ಆ್ಯಂಡ್ ಬೂಸ್ಟ್ ಒಂದು ಪ್ಯಾಕೆಟ್ ಆ್ಯಂಡ್ ಹಾರ್ಲಿಕ್ಸ್ ಒಂದು ಪ್ಯಾಕೆಟ್ ತೊಗೊಬಂದು ಇಟ್ಕೊಂಡಿದ್ದೀನಿ.
ಇವು ಮೂರಲ್ಲಿ ನಂಗೆ ಯಾವ್ದು ಇಷ್ಟ ಅಂತ ನಾನು ಹೇಳ್ತೀನಿ, ಓಕೆನಾ? ಆಯ್ತಾ? ನಿಂದಾಯ್ತಾ? ನಾನು ತೋರಿಸ್ಲಾ? ನನಗೆ ಬಂದುಬಿಟ್ಟು ನನಗೆ ಇದು ತುಂಬ ಇಷ್ಟ ಫ್ರೆಂಡ್ಸ್, ಆಯ್ತಾ? ಓಪನ್. ನನ್ಗೆ ಗೊತ್ತು, ಅದು ಪ್ಯಾಕೆಟ್ ಸೌಂಡು ವೇರಿಯೇಷನ್ ಇದೆ ಮೂರ್ದು. ಅವ್ರ ಪ್ಯಾಕೆಟ್ ಸೌಂಡ್ ನನಗೆ ಸ್ವಲ್ಪ ಗೊತ್ತಾಗ್ತಿದೆ, ಬಟ್ ಇದ್ರ ಸ್ವಲ್ಪ ಕನ್ಫ್ಯೂಷನ್. ಇದು ತಿನ್ನೋದಾ ಕುಡಿಯೋದಾ? ಹೇಗಾದ್ರೂ ತಿಳ್ಕೊ. ಇಲ್ಲೋ ಪ್ಯಾಕೆಟ್ ಒಂದು ಸೌಂಡ್ ಮಾಡಿದ್ದಾರೆ ಫ್ರೆಂಡ್. ಅವಳಿಗೆ ಇದಿಷ್ಟ, ಕಾಫಿ ಇಷ್ಟ. ನಾನು ಏನೋ ಕಾಫಿ ಚೂಸ್ ಮಾಡಿದೆ, ಅದು ಜೋಕ್ಸಿಗೆ ಹೇಳಿದೆ ಸೌಂಡ್ ಅಂತ ಹೇಳ್ಬಿಟ್ಟು. ಇಲ್ಲ ಅದಕ್ಕಲ್ಲ, ಅವಳು ಕಾಫಿ ಹೋಟೆಲಿಗೆ ಹೋದ್ರು ಕಾಫಿ ಕುಡಿತಾಳೆ, ಮನೇಲೂ ಕಾಫಿ ಕುಡಿತಾಳೆ. ಅದು ಮತ್ತೆ ಲೆವಿಸ್ಟಾಕ್ಕಿಂತ ಅವಳಿಗೆ ಚಿಕ್ಕಮಂಗ್ಳೂರು ಕಾಫಿ ಇಷ್ಟ. ಬಟ್ ಕರೆಕ್ಟ್ ಆನ್ಸರ್. ಮತ್ತೆ ನನಗೆ 2 ಪಾಯಿಂಟ್ಸ್. ನಾನು ಆ್ಯಕ್ಚುಲಿ ಇಷ್ಟ ಇಲ್ಲ ಅಂತ ಏನಿಲ್ಲ. ಸೆಕೆಂಡ್ ಆಪ್ಷನ್ ನಾನು ನೋಡಿದ್ರೆ ಬೂಸ್ಟು ಕುಡಿತೀನಿ. ನಂಗೆ ಬೂಸ್ಟ್ ಅಂದರೆ ಕೂಡ ತುಂಬಾ ಇಷ್ಟ. ಇದು ಪ್ಲೇಟೇ ಸಾಕಾಗಲ್ಲ. ನಾನಿವಾಗ ಒಂದು ಮೂಂಗ್ ದಾಲ್ ಇಟ್ಕೊಂಡಿದ್ದೀನಿ, ಆಮೇಲೆ ಇನ್ನೊಂದು ಕುರ್ಕುರಿ ಇಟ್ಟಿದ್ದೀನಿ, ಇನ್ನೊಂದು ಬಂದರೆ ಬೋಟಿ ಇಟ್ಟಿದ್ದೀನಿ. ಓಕೆ, ಇವಳಿಗೆ ಇದರಲ್ಲಿ ಯಾವ್ದು ಇಷ್ಟ ಅಂತ ನಾನು ಗೆಸ್ ಮಾಡ್ತೀನಿ ತಾಳೆ. ನನಗಿದ್ರಲ್ಲಿ ಇದಿಷ್ಟ. ಅಫ್ಕೋರ್ಸ್ ನಾನು ಹೇಳ್ತೀನಿ, ಅವಳಿಗೆ ಇದರಲ್ಲಿ ಬೋಟಿನೇ ಇಷ್ಟ ಅಂತಲೇ ನಾನು ಹೇಳೋದು. ಯಾಕಂದರೆ ಅವಳು ಚಿಕ್ಕವಳಿಂದ ಬೋಟಿಯೇ ತುಂಬ ಇಷ್ಟಪಟ್ಟು ತಿಂತಾಯಿದ್ಲು. ಬಟ್ ಇದೆಲ್ಲ ತಿನ್ನಲ್ಲ ಅಂತ ಏನಿಲ್ಲ, ಇದನ್ನೂ ತಿಂತಾಳೆ. ಬಟ್ ಆದರೆ ಎರಡು ಕಂಪೇರ್ ಮಾಡಿದ್ರೆ ಇದು ಒಂದು ಕೈ ಮೇಲ್ ಅಂತ ಹೇಳ್ಬೋದು. ಬಟ್ ಊರಿಗೆಲ್ಲ ಹೋದರೆ ತಿಂತಾಳೆ, ಇಲ್ಲಿ ಬೆಂಗಳೂರಲ್ಲೆಲ್ಲ ತೊಗೊಂಡ್ರೆ ತಿನ್ನಲ್ಲ. ಆವಾಗ ಮುಂದಲ್ಲಿ ತೊಗೋತಾಳೆ. ಬಟ್ ನಾನು ಫೈನಲ್ ಆನ್ಸರ್ ಇಸ್ ಬೋಟಿ. ಕರೆಕ್ಟ್, ಬೋಟಿ ಇಷ್ಟ. ಬಟ್ ನಿಂಗೆ ಎಷ್ಟು ಪಾಯಿಂಟ್ಸು? ನನಗೆ ಎರಡು. ನನಗೂ 2 ಪಾಯಿಂಟ್ಸು. ನಾನೀಗ ಜ್ಯೂಸಸ್ ಇರ್ತಾ ಇದ್ದೀನಿ. ನಾನು ಜ್ಯೂಸಸ್ಸಲ್ಲಿ 3 ಜ್ಯೂಸಸ್ ತೊಗೊಬಂದಿದ್ದೀನಿ. ಓಕೆ, ಮಾಜಾ, ಸ್ಪ್ರೈಟ್ ಆ್ಯಂಡ್ ಲಸ್ಸಿ ಇಟ್ಕೊಂಡಿದ್ದೀನಿ. ಇದು ಅವಳಿಗೆ ಗೊತ್ತಿಲ್ಲ ಅಂತ ನಾನು ನಂಬಿದ್ದೀನಿ, ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ನನಗೆ ಯಾವ ಜ್ಯೂಸ್ ಇಷ್ಟ ಅಂತ ಅವಳು ಗೆಸ್ ಮಾಡಬೇಕು. ವೆರಿ ಈಸಿ. ಓಕೆ, ನಂಗೆ ಅವಳ ಬಗ್ಗೆ ತುಂಬಾನೇ ಗೊತ್ತಿದೆ. ಓಕೆ, ಇಟ್ಕೊ. ವೆರಿ ಈಸಿ, ಇಟ್ಕೊ, ಚೀಟ್ ಮಾಡೋಂಗಿಲ್ಲ. ಓಕೆ, ನನಗೆ ಬಂದುಬಿಟ್ಟು ಮ್ಯಾಂಗೋಸ್ ಅಂದರೆ ತುಂಬ ಇಷ್ಟ ಅಲ್ವಾ? ಸೊ ನಾನು ಹಾಗಾಗಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಓಕೆನಾ? ಬಟ್ ಇದಂದರೆ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ. ನೋಡೋಣ, ಲಸ್ಸಿ ಅವಳಿಗೆ ಚಾಯ್ಸ್ ಮಾಡ್ಬೋದು. ಅವಳಿಗೆ ಶ್ಯೂರ್ಲಿ ಹೇಳ್ತೀನಿ ಸ್ಪ್ರೈಟ್ ಇಷ್ಟ. ಗೀ ರೈಸ್ ಮಾಡಲಿ, ಚಿಕನ್ ಸಾರು ಮಾಡಲಿ, ವರ್ಷ ಹೋಗಿ ಸ್ಪ್ರೈಟ್ ಇಟ್ಕೋಬಾರೆ. ಹೌದು, ನಾನು ಹೇಳ್ತೀನಿ ಬೇಡ ಕಣೆ, ಅದು ತುಂಬ ಕುಡಿಬಾರ್ದು. ವೀಕ್ಲಿ 1 ಟೈಮ್ ಚಿಕನ್ ಮಾಡಿದಾಗೂ ಸ್ಪ್ರೈಟ್ ಅಂತಾಳಲ್ಲ, ಕುಡಿಬಾರ್ದು ಅಂತ ಹೇಳಿದ್ರು ಕೂಡ ಸ್ಪ್ರೈಟ್ ಬೇಕಂತಾಳೆ. ಸೊ ಅವಳಿಗೆ ಸ್ಪ್ರೈಟ್ ಇಷ್ಟ. ಲಸ್ಸಿ ಅವಳಿಗೆ ಮಿಲ್ಕ್ ಐಟಮ್ಸ್ ಇಷ್ಟ ಇಲ್ಲ. ಅವಳು ಲಸ್ಸಿ ಕುಡಿಯಲ್ಲ, ಲಸ್ಸಿ ಮಜ್ಜಿಗೆ ಅದೆಲ್ಲ ಕುಡಿಯೋದೇ ಇಲ್ಲ. ಇನ್ನು ಬಂದರೆ ಮಾಜಾ, ಸ್ಪ್ರೈಟ್ ಇಲ್ಲ ಏನೋ ಒಂದು ಆಪ್ಷನ್ ಅನಿಸ್ದಾಗ ಮಾಜಾ ಇದು ಮಾಡ್ತಾಳೆ, ಕುಡಿತಾಳೆ. ಬಿಟ್ಟರೆ ಸ್ಪ್ರೈಟೇ ಇಷ್ಟ ಅವಳಿಗೆ. ನನಗೆ 3 ಪಾಯಿಂಟ್ಸ್. ಇವಾಗ ನಾನು ಸೋತ್ರೆ ಮಾತ್ರ ಫ್ರೆಂಡ್ಸ್ ಬ್ಯಾಕ್ ಮರದಾಗ ಸಾರಿಯಾಗಿ ಬೈತಾಳೆ. ನಾನು ಇವಾಗ ಇದರಲ್ಲಿ ನೂಡಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಒಂದು 1 2 3 ನೂಡಲ್ಸ್, ಇನ್ನೊಂದು ಮ್ಯಾಗಿ, ಇನ್ನೊಂದು ರಿಪ್ಪಿ. ಆ್ಯಕ್ಚುಲಿ ಇದು ನಾನು 3 ಸಲ ತಿಂದಿದ್ದೀನಿ. ಇದ್ರಲ್ಲಿ ನನಗೆ ಯಾವ್ದು ಇಷ್ಟ ಅಂತ ಅವಳು ನನಗೆ ಗೆಸ್ ಮಾಡಬೇಕು. ಮೋಸ್ಟ್ಲಿ ಅವಳಿಗೆ ಸ್ವಲ್ಪ ಟಫ್ ಅನ್ಸುತ್ತೆ, ಗೊತ್ತಿಲ್ಲ. ಯಾಕಂದ್ರೆ ಅವಳು ಎಲ್ಲದನ್ನೂ ತಿಂತಾಳೆ ಫ್ರೆಂಡ್ಸ್. ಇವಾಗ ನಾನಾದ್ರೆ ಇದೇ ಕುಡಿತೀನಿ ಅಂತ ಅವಳಿಗೆ ಗೊತ್ತಿರುತ್ತೆ. ಅವಳು ಹಂಗೆ ತಂದಿಲ್ಲ, ಅವಳೆಲ್ಲ ತಿನ್ನೋದೇ ತಂದಿದ್ದೀನಿ. ಅವಳು ನೋಡ್ತಿದ್ದಾಳೆ, ತುಂಬಾ ಸಪೂರ ಇದೆ. ನಿಜವಾಗ್ಲೂ ಇಲ್ಲ, ಕಾಣಿಸ್ತಾ ಇಲ್ಲ, ನಂಗೇನು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ನಾನು ಕಣ್ಬೇರೆ. ನನಗೆ ಇದಿಷ್ಟ. ಏನಕ್ಕಂದ್ರೆ ನಾನು ಯಾವಾಗಲೂ ಕೂಡ ಡಿಮಾರ್ಟಿಗೆಲ್ಲ ಹೋದಾಗ ತಗೊತಾ ಇರ್ತೀನಿ ಇದನ್ನೇ. ಅದಕ್ಕೋಸ್ಕರ ಇದೇ ಇಷ್ಟ. ಮತ್ತೇನು ಗೊತ್ತಾ, ನನ್ನ ಅಕ್ಕಂಗೂ ಅದೇ ಇಷ್ಟ ಅಲ್ವಾ, ಅದಕ್ಕೋಸ್ಕರ ನನಗೂ ಇಷ್ಟ ಅಂತಾನೆ ಸ್ವಲ್ಪ ಹೇಳ್ಬೋದು. ಇದು ಸ್ವಲ್ಪ ಕಷ್ಟದ ಕ್ವಶನ್. ನನಗೆ
ಫ್ರೆಂಡ್ಸ್ ಅದೆಲ್ಲ ಅದ್ರಲ್ಲಿ ಗೊತ್ತಿದೆ, ಇದ್ರಲ್ಲಿ ಗೊತ್ತಿಲ್ಲ. ಬಟ್ ಇದರಲ್ಲೇ ಗೆಸ್ ಮಾಡ್ತೀನಿ. ಅಲ್ಲ, ಇದು ಜಾಸ್ತಿ ನಾವು ಪರ್ಚೇಸ್ ಮಾಡ್ತೀವಿ ಡಿ ಮಾರ್ಟಿಗೆಲ್ಲ ಹೋದರೆ. ಮತ್ತು ನಾನು ತಿಂತೀನಿ, ಅವಳು ತಿಂತಾಳೆ ಜೊತೆಗೆ. ನಾನು ಇದೆಲ್ಲ ಒಂದು ಟೈಮ್ ತಿಂದಿದ್ದು ನೋಡಿದ್ದೀನಿ. ಬಟ್ ಇದು ಮ್ಯಾಗಿ ಮಾಡಿದ್ರೆ ತಿಂತಾಳೆ, ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡು ತಿಂತಾಳೆ. ಸೊ ಇದಿಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ಳು ತಿನ್ನೋದು ನಾನು ತುಂಬ ಸಲ ಅಡುಗೆ ನೋಡಿದ್ದೀನಿ. ಹಂಗಾಗಿ ನಾನು ತಿಂತೀನಿ ಅಂದ್ರೆ ಅದಿಷ್ಟ ಆಗ್ಬಿಡುತ್ತಾ? ಇಲ್ವಲ್ಲ, ತಿಂತೀನಿ. ಇವಳು ಅದನ್ನೇ ತಿಂತಲ್ಲ, ನಾನು ಅದನ್ನೇ ತಿಂತೀನಿ ಅಷ್ಟೇ. ನನಗೆ ಈ 3 ಇದರಲ್ಲಿ ನನಗೆ ರಿಪ್ಪಿ ನೂಡಲ್ಸ್ ಅಂದ್ರೆ ತುಂಬಾ ಇಷ್ಟ. ಏನಕ್ಕೆ ಗೊತ್ತಾ, ಅದು ಸ್ವಲ್ಪ ಖಾರ ಖಾರ ಇದ್ದು ತುಂಬಾ ಸ್ಪೈಸಿ ಆಗಿರುತ್ತೆ. ನನಗೆ ಸ್ಪೈಸಿ ಐಟಮ್ಸ್ ಯಾವಾಗಲೂ ಇದನ್ನೇ ತಗೋತಿಯಲ್ಲೇ. ನೋಡಿ ಫ್ರೆಂಡ್ಸ್, ದಿಸ್ ಇಸ್ ವೆರಿ ಚೀಟಿಂಗ್ ಅಂತ ಹೇಳ್ಬೋದು. ಚೀಟಿಂಗ್ ಅಲ್ಲ, ಕೂಡಲೇ ಯಾವುದು ಇಷ್ಟ ಆಗಲ್ಲ ಫ್ರೆಂಡ್ಸ್. ತಿಂತೀವಿ. ನಾನು ಎಲ್ಲ ತಗೊಬಂದಿದ್ದಲ್ಲ, ಎಲ್ಲದೂ ತಿಂತೀನಿ. ಅದರಲ್ಲಿ ಎಲ್ಲದೂ ಇಷ್ಟ ಆಗ್ಬಿಡುತ್ತಾ? ಇಲ್ವಲ್ಲ, ಹಂಗೆ ಇದು ನಾನು ತಿಂತೀನಿ. 1 2 3 ನೂಡಲ್ಸ್ ಒಂದ್ಸತಿ ತಿಂದು ನಾನು ತಿಂದೇ ಇಲ್ಲ, ನಂಗೆ ಅದು ಇಷ್ಟವೇ ಆಗಲಿಲ್ಲ. ಬಟ್ ಒನ್ ಟೈಮ್ ಮ್ಯಾಗಿ ಇಲ್ಲ ಅಂತ ಹೇಳ್ಬಿಟ್ಟು ಊರಲ್ಲಿ ರಿಪ್ಪಿ ತಗೊಂಡಿದ್ದೀನಿ. ಸೊ ರಿಪ್ಪಿ ತಗೊಂಡಂದ್ರೆ ತುಂಬ ರಿಪ್ಪಿ ಇಷ್ಟ ಅನಿಸ್ತು ನನಗೆ. ಸೊ ರಿಪ್ಪಿ ತುಂಬ ಇಷ್ಟ ನನಗೆ. ಇವಳು ಒಂದು ರಾಂಗ್ ಹೇಳ್ಬಿಟ್ಟವಳೆ. ನನ್ನ ಬಗ್ಗೆ ಅವಳಿಗೆ ಅಂಡರ್ಸ್ಟ್ಯಾಂಡ್ ಇಲ್ಲ ಅನಿಸುತ್ತೆ. ಅದು ಹಾಗೆ ಅಂತ ಇಲ್ಲ ಫ್ರೆಂಡ್ಸ್, ಇದು ಸ್ವಲ್ಪ ಡಿಫಿಕಲ್ಟ್. ಯಾಕಂದರೆ ಅವಳು ಮ್ಯಾಗಿ ಜಾಸ್ತಿ ತಿನ್ನೋದ್ರಿಂದ ಅವಳಿಗೆ ಎಲ್ಲದೂ ಇಷ್ಟ. ಅವಳು ಹೇಳ್ಕೊಳ್ಳಲ್ಲ. ಬಟ್ ನಾವು ಗೆಸ್ ಮಾಡೋಕ್ಕಾಗಲ್ಲ. ನನಗೆ ಪಾಯಿಂಟ್ಸು 3, ನಿನಗೆ ಪಾಯಿಂಟ್ಸು 2. ಈ ಗೇಮಲ್ಲಿ ವಿನ್ ಆಗಿರೋದು ಯಾರೋ? ವರ್ಷ. ಇಟ್ಸ್ ಓಕೆ ಫ್ರೆಂಡ್ಸ್, ನಾನು ಆದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀನಿ. ಅವಳು ಏನು ಇನ್ನೊಂದು ಗೊತ್ತಾ, ಈ ಜ್ಯೂಸ್ ಇದೆಯಲ್ಲ, ಈ ಜ್ಯೂಸ್ ಏನಾದ್ರು ಅವಳು ನಾನೇನಾದ್ರೂ ಚೂಸ್ ಮಾಡ್ಕೊಂಡು ಹಿಂಗೆ ಇಟ್ಕೊಂಡಿದ್ರೆ ಗೆಸ್ ಮಾಡು ಅಂತ ಹೇಳಿದ್ರೆ ಗೆಸ್ಸೇ ಮಾಡೋಕ್ಕಾಗ್ತಿಲ್ಲ. ನಾ ಹೇಳ್ತೀನಿ, ಅವಳಿಗೆ ಇಷ್ಟ ಅಂದ್ರೆ ಮಿಲ್ಕ್ ಐಟಮ್ ಇಷ್ಟ. ಬಟ್ ಆದ್ರೆ ಸ್ಪ್ರೈಟ್ ಇಷ್ಟ ಅಂತ ನಂಗೆ ಗೊತ್ತು. ಅಲ್ಲ, ನಂಗೆ ಲಸ್ಸಿ ಇಷ್ಟ. ನಾನು ಲಸ್ಸಿ ಕುಡಿತಿರ್ತೀನಿ ಫ್ರೆಂಡ್ಸ್, ನಂಗೆ ಇಷ್ಟ. ಸೊ ನಾವೀಗ ಕುಡಿಯೋಣ. ಖುಷಿಗೆ ಕುಡಿಯೋಣ. ನನಗೆ ತುಂಬಾ ಖುಷಿ ಆಗ್ತಿದೆ. ಹಾಲು ಕುಡಿಬೇಕು ಅಂತಾರೆ ಖುಷಿಗೆ. ಬಟ್ ನಾನು ತಿಂತೀನಿ. ನನ್ನ ಫೇವ್ರೆಟ್, ನಂಗೂ ಇಷ್ಟ ಇದು. ಬಟ್ ಇದು ತಿನ್ನೋಣ, ಇದು ಕುಡಿಯೋಣ. ಓಕೆನಾ? ನಿಮ್ಮ ಮುಂದೆನೆ ತಿಂತಾ ಇದ್ದೀವಿ. ಟೇಸ್ಟ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿದೆ. ಕೆಲವು ಕಡೆ ಚೆನ್ನಾಗಿ ಸಿಗಲ್ಲ ಫ್ರೆಂಡ್ಸ್. ಇದನ್ನ ಟೆಸ್ಟ್ ಮಾಡಿ ತಿನ್ಬೇಕು. ಹೇಗೆ ಟೆಸ್ಟ್ ಮಾಡೋದಂತ ಹೇಳ್ಕೊಡ್ಲಾ? ಕ್ಲಿಕ್ ಮಾಡಿಬಿಡಿ ಅಷ್ಟೇ. ಓಕೆ, ಲಸ್ಸಿ. ಹೌದು, ಈ ವ್ಲಾಗ್ನ ಮುಗಿಸೋಣವಾ? ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತಂತ ಅನ್ಕೊಂಡಿದೀವಿ. ನೀವು ಕೂಡ ನಿಮ್ಮ ಅಕ್ಕ, ತಂಗಿ ಅಥವಾ ಫ್ರೆಂಡ್ಸು, ಫ್ಯಾಮಿಲಿ ಅವರೊಟ್ಟಿಗೆ ಈ ಗೇಮ್ ನೀವು ಆಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತಿದ್ದೀನಿ. ಸೊ ಈ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೀವು ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್. ಲವ್ ಯು. ಈ ವ್ಲಾಗ್ ಇಷ್ಟ ಆಗುತ್ತಂತ ಅನ್ಕೊಂಡಿದ್ದೀವಿ. ಲವ್ ಯು ಫ್ರೆಂಡ್ಸ್, ಟೇಕ್ ಕೇರ್.